ಅಲ್ಲ ಹಾಯ್ ನಮಸ್ತೆ ಗೆಳೆಯರೆ, ನಾವಿವತ್ತು ಬಾಸ್ ಮೂವಿ ನೋಡಿ ರಿವ್ಯೂ ಮಾಡೋಣ ಅಂತಿದ್ದೀವಿ. ನೋಡೋಣ ರಿವ್ಯೂ ಯಾವ ಥರ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನನಗೆ ಗೊತ್ತಿರೋದು ಹೇಳ್ತೀನಿ, ತಿಳ್ಕೊಂಡಿರೋದನ್ನ ತಿಳಿದಿರೋ ಥರ ಹೇಳ್ತೀನಿ. ಬಾಸ್ ಅಂದರೆ ಏನು ಗೊತ್ತಲ್ಲ, ನಿದ್ದಂಗೆ ಎದೆಗೊದ್ದಂಗೆ ಅಂತ. ಹಾಗೆ ಮೂವಿ ಇರೋದನ್ನ ಜನ ಏನಿದೆ ಅದನ್ನು ತಿಳಿಸಿದ್ದಾರೆ. ಎ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್, ಯು ಐ ಅಂದರೆ ಯುವರ್ ಇಂಟೆಲಿಜೆನ್ಸ್. ಮೂವಿಗಳಿಗೆ ರಿವ್ಯೂ ಕೊಡ್ಬೋದು, ಈ ತರ ಮೂವಿಗಳು ರಿವ್ಯೂ ಕೊಡಕ್ಕಾಗಲ್ಲ. ಇನ್ನೊಂದು 25 ವರ್ಷ ಆದ್ಮೇಲೆ ರಿವ್ಯೂ ಬರುತ್ತೆ, ಅವಾಗ ಗೊತ್ತಾಗತ್ತೆ. ಅದು ಎ ಐ ಅಲ್ಲ, ಯು ಐ. ಯು ಐ ಅಂದರೆ ಯುವರ್ ಇಂಟೆಲಿಜೆಂಟ್. ನೀನು ಫಿಲಮ್ ಅರ್ಥ ಮಾಡ್ಕೊಂಡ್ರೆ ನಿನ್ನ ಅದು ಅರ್ಥ ಮಾಡ್ಕೊಳೋದು. ಅದನ್ನೇ ಉಪ್ಪಿ ಬಾಸು ಯು ಐ ಮೂವಿಲಿ ತಿಳ್ಸಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನಾನು ರಿವ್ಯೂ ಹಾಕೋಣ ಅಂತ ನೋಡಿದ್ದು ನಾವು ಮೂವಿನ. ಆದರೆ ರಿವ್ಯೂ ಹಾಕೋಕ್ಕೆ ಸುಮಾರು ಜನ ರಿವ್ಯೂ ನೋಡಿಕೊಂಡು ಯಾವ ಥರ ಹಾಕ್ತಾರೆ ಅಂತ ಆಮೇಲೆ ಹಾಕೋಣ ಅಂದ್ಕೊಂಡೆ. ಸುಮಾರು ಜನ ಮೂವಿ ನೋಡಿದವರೆಲ್ಲ ಏನಂದರು, ಅರ್ಥ ಆಗದಿದ್ದವರೆಲ್ಲ ಅರ್ಥ ಆಗಿದೆ ಅಂದರು, ಅರ್ಥ ಆಗಿರೋರೆಲ್ಲ ಒಂದು ಅರ್ಥ ಆಗಿಲ್ಲ ಅಂದರು. ಬಾಸು ಇದೇ ಥರನೇ ಮೂವಿನ ಉಲ್ಟಾ ತೆಗ್ದಿರೋದು. ಸೊ ಜನಕ್ಕೆ ಡೈರೆಕ್ಟಾಗಿ ಹೇಳಿದ್ರೆ ಏನೂ ಅರ್ಥ ಆಗಲ್ಲ, ಇಂಡೈರೆಕ್ಟಾಗಿ ಹೇಳಿದ್ರೆ ಎಲ್ಲ ಅರ್ಥ ಆಗುತ್ತೆ. ಅರ್ಥ ಮಾಡ್ಕೊಳೋರು ಮಾಡ್ಕೊಳ್ಳಿ, ಮಾಡ್ಕೊಂಡಿದ್ದವ್ರು ಎದ್ದೋಗ್ಲಿ. ಅವ್ರು ಫಸ್ಟೇ ಟೈಟಲ್ ಕಾರ್ಡಲ್ಲಿ ಹಾಕ್ಬಿಡ್ತಾರೆ. ಸೊ ನಿಮ್ಮ ಬುದ್ಧಿವಂತರಾದರೆ ಆಚೆ ನಡೀರಿ, ದಡ್ರಾದರೆ ಕೂತ್ಕೊಂಡು ನೋಡಿ ಅಂತ. ಸೊ ಬಾಸ್ ಹೇಳೋದ್ರಲ್ಲೇ ಅರ್ಥ ಮಾಡ್ಕೊಂಡಿರ ನೋಡಿದ್ರೆ ಮೂವಿ ಅರ್ಥ ಆಗುತ್ತೆ. ನನಗೆಲ್ಲ ಗೊತ್ತು ಅಂತ ಅರ್ಥ ಮಾಡ್ಕೊಳಕ್ಕೆ ಹೋದರೆ ಏನೂ ಅರ್ಥ ಆಗಲ್ಲ. ಸೊ ಇದೇ ಮೂವಿ ಸಸ್ಪೆನ್ಸು. ಹಂಗೆ ಏನಪ್ಪ ಇದೆಲ್ಲ ಬಿರಿಯಾನಿಗೆ ತೋರಿಸ್ತವನೆ, ಸ್ಟೋರಿ ಹೇಳ್ತವನೆ ಅನ್ಕೋಬೇಡಿ. ತಲೆ ಕೆಟ್ಟು ಬಾಸ್ ಮೂವಿ ನೋಡಿದ್ಮೇಲೆ ನಾವು ಪ್ರಪಂಚದ ಆಚೆ ಬರ್ತಾ ಇದ್ದಂಗೆ ಆ ಮೋರಿ ಹಳ್ಳಗಳೆಲ್ಲ ನೋಡಿ ಬೇಜಾರಾಗೋಯ್ತು. ಸೊ ನಮ್ಮ ಹುಡುಗ ಏನಂದ, ನಡಿಯೋ ರಾಜ್ ದಮ್ ಬಿರಿಯಾನಿಗೆ ಹೋಗೋಣ ಅಂತ. ಹಂಗೆ ದಮ್ ಬಿರಿಯಾನಿ ಕರ್ಕೊಂಡೋಗಿ, ಸೊ ಅಲ್ಲಿ ಮಸ್ತಾಗಿತ್ತು ಬಿರಿಯಾನಿ ಕೂಡ. ಹಾಗೆ ಅದನ್ನು ರಿವ್ಯೂ ಮಾಡಿಬಿಡೋಣ ಹೆಂಗಿದೆ ಏನು ಅಂತ ಕೂತ್ಕೊಂಡು ಸೊ ತಿಂದು ರುಚಿ ನೋಡಿದ್ದೀನಿ, ಅದನ್ನು ರಿವ್ಯೂ ಕೂಡ ಮಾಡ್ತೀನಿ ನೋಡಿ. ನಮ್ಮ ಹುಡುಗ ಬಿರಿಯಾನಿ ತರಿಸಿದ, ಮಸ್ತಾಗಿತ್ತು. ಹಾಗೆ ಕಬಾಬ್ ಕೂಡ ಮಸ್ತಾಗಿ ಬೆಂದಿತ್ತು. ಸೊ ಇಲ್ಲಿ ಕಬಾಬು ನಾನು ರೆಗ್ಯುಲರ್ ಬೇರೆ ಕಡೆ ತೊಗೊಳೋದಕ್ಕೂ ಇಲ್ಲಿಗೂ ಸ್ವಲ್ಪ ಸೈಜ್ದು ದೊಡ್ಡದಾಗಿತ್ತು ಕಬಾಬ್ ಮಾತ್ರ. ಆ ಮಟನ್ ಅಂತೂ ನೋಡೋಕ್ಕೆ ನಿಮ್ಗೆ ತಿಂತಾಯಿದ್ರೆ ಹೆಂಗಿದೆ, ತುಂಬ ಬಾಯಲ್ಲಿ ನೀರು ಬರುತ್ತೆ. ಎಳೆ ಮಾಂಸ ಎಳೆದ್ರೆ ನಾರು ಥರ ಐತೆ. ಸೊ ತಿನ್ನೋದು ಒಂಥರ ಮಜಾ. ಸೂಪರ್ ಆಗಿದೆ ಮಾತ್ರ. ಬೆಳೀತಾ ಇದ್ರೆ ನೋಡ್ತಾ ಇದ್ದಂಗೆ ಇನ್ನೂ ಇದೆ. ಏನಿಲ್ಲ, ಇದು ಮಾತ್ರ ಅಲ್ಲಿ ಹೇಳ ತಗೋತೀನಿ ನೋಡಿ. ನಮ್ಮ ಹುಡುಗ ಫುಲ್ ಹೊಟ್ಟೆ ಕೂಡ ಬಿಟ್ಟಿಲ್ಲ, ಎಳೆದ್ಬಿಟ್ಟವನೆ. ಆದ್ರೂ ಇನ್ನೊಂಚೂರು ಐತೆ, ಕೊಡ್ತಾ ಇದ್ದೀನಿ ಚಿಕನಿಗೆ. ನೋಡು ಕರೆಕ್ಟಾಗಿ 2 ಹೋಳು ಕಾಣಿಸುತ್ತೆ ಮಧ್ಯದಲ್ಲಿ. ಕಾಣಿಸಿದ್ಯಾ ಹೋಲು? ಅದು ಎಳ್ದು ಬಿಟ್ರೆ ಸ್ವರ್ಗ ಸುಖ. ಹೊಸಕೋಟೆಯಲ್ಲಿ ತುಂಬ ಫೇಮಸ್ಸು. ಅಲ್ಲಿಂದ ತಿನ್ಕೊಂಡು ಹೊರಟಿದ್ದೆ ಮನೆಗೆ. ಸುಮ್ಮನೆ ಹಾಗೆ ಹೊರಟ್ಬಿಡೋಣ ಅಂತ. ಮತ್ತೆಲ್ಲ ಹೋಗ್ತಿದ್ದೀರಾ ಇಲ್ಲಿ?